ಅದು ನಿಮ್ಮನ್ನು ಉಳಿಸಲಿಲ್ಲವೇ ಪ್ರಭು? ಉಳಿಸಲಿಲ್ಲವೇ? ನಾನು ಎಷ್ಟು ಸಲ ಹೇಳಿದೆ ಪ್ರಭು, ರಾಮನೊಂದಿಗೆ ಯುದ್ಧ ಬೇಡವೆಂದು. ಆದರೆ ಪ್ರತಿ ಸಲವೂ ನೀವು ನನ್ನನ್ನೇ ಗದರಿಸಿ ಕಳಿಸಿದಿರಿ. ಏಕೆ ಪ್ರಭು, ಏಕೆ? ಹೀಗೆ ರಾಮನ ಕೈಯಿಂದಲೇ ಮರಣ ಹೊಂದುವುದಕ್ಕೇನು? ಪತಿವ್ರತೆಯನ್ನು ಬಲಾತ್ಕರಿಸಿ ಆ ಶಾಪದಿಂದಲೇ ನಿಮ್ಮ ಸ್ಥಿತಿ ಹೀಗಾಯಿತು ಪ್ರಭು. ಹೌದು ಪ್ರಭು, ಸೀತೆಯ ಶಾಪವೇ ನಿಮ್ಮ ಈ ಸ್ಥಿತಿಗೆ ಕಾರಣ. ಅವಳ ನೋವು, ಅಪಮಾನ, ಸಂಕಟದ ಉರಿ ಎಳೆಯ ಜ್ವಾಲೆಯಾಗಿ ನಿಮ್ಮನ್ನು ಸುಟ್ಟು ಬಿಟ್ಟಿತ್ತು ಪ್ರಭು. ದಾನವ ರಾಜನಾದ ಮಯಾಸುರ ನನ್ನ ತಂದೆ, ತ್ರಿಲೋಕ ವೀರನಾದ ರಾವಣ ನನ್ನ ಪತಿ, ಇಂದ್ರನನ್ನೇ ಗೆದ್ದ ಇಂದ್ರಜಿತು ನನ್ನ ಪುತ್ರನೆಂದು ನಾನು ಎಷ್ಟು ಹೆಮ್ಮೆಯಿಂದ ಇದ್ದೆ. ಆದರೆ ಈಗ ಅದೆಲ್ಲ ಕೊಚ್ಚಿ ಹೋಯಿತು. ಹೇಳ ಹೆಸರಿಲ್ಲದಂತೆ ಕೊಚ್ಚಿ ಹೋಯಿತಲ್ಲ ಪ್ರಭು. ಅಯ್ಯೋ, ಲಕ್ಷ್ಮಣ ಇಂದ್ರಜಿತುವನ್ನು ಸಂಹರಿಸಿದಾಗ ನನ್ನ ಅರ್ಧ ಜೀವನ ಮುಗಿದು ಹೋಯಿತು. ಈಗ ನೀವು ಹತರಾದ ಮೇಲೆ ನನ್ನ ಸಂಪೂರ್ಣ ಜೀವನ ಮುಗಿದು ಹೋಯಿತು ಪ್ರಭು, ಮುಗಿದು ಹೋಯಿತು. ಪ್ರಭು, ಪ್ರಭು, ಸಮಾಧಾನ ಮಾಡಿ. ಕ್ಷಮಿಸು ರಾಮಚಂದ್ರ, ಕ್ಷಣಕಾಲ ಭಾವಾವೇಶಕ್ಕೆ ಒಳಗಾಗಿ ಪಾಮರನಂತೆ ವರ್ತಿಸಿದೆ. ದುಃಖ ಪಂಡಿತ ಪಾಮರನೆಂದು ತಾರತಮ್ಯ ಮಾಡುವುದಿಲ್ಲ ವಿಭೀಷಣ. ಇದು ಎಲ್ಲ ಜೀವಿಗಳ ಸಹಜ ಪ್ರತಿಕ್ರಿಯೆ. ಆದರೆ ದುಃಖದ ಆವೇಗದಲ್ಲಿ ನಮ್ಮ ವಿವೇಕ ಮಸುಕಾಗಿ ನಮ್ಮನ್ನು ಕರ್ತವ್ಯ ವಿಮುಖರಾಗುವಂತೆ ಮಾಡಬಾರದು ಅಷ್ಟೇ. ಸರಿ, ರಾವಣನ ದಹನ ಸಂಸ್ಕಾರಕ್ಕೆ ಇನ್ನು ಎಲ್ಲ ಸಿದ್ಧತೆಗಳನ್ನು ಮಾಡು. ಪ್ರಭು ರಾಮಚಂದ್ರ, ರಾವಣ ವೈಭವದಿಂದ ಬದುಕಿದ್ದವನು, ಸಕಲ ಸುಖ ಭೋಗಗಳನ್ನು ಅನುಭವಿಸಿದ್ದವನು, ಹೇರಳವಾಗಿ ದಾನಗಳನ್ನು ಮಾಡಿದ್ದವನು, ಆಶ್ರಿತರನ್ನು ಆಧರಿಸಿದ್ದವನು, ಮಹಾಪರಾಕ್ರಮಿಯು,
ತಪಸ್ಸಿನಿಂದ ಫಲಗಳನ್ನು ಪಡೆದವನೂ ಆಗಿದ್ದವನು. ಆದರೆ ಮರಣ ಹೊಂದಿದ ಆ ರಾವಣನ ಪ್ರೇತ ಕರ್ಮಗಳನ್ನು ನಾನು ಮಾಡಬಹುದೇ ಎಂಬ ಸಂದೇಹ ಕಾಡುತ್ತಿದೆ ರಾಮಚಂದ್ರ. ಇಂತಹ ಸಂದರ್ಭದಲ್ಲಿ ಆ ಸಂದೇಹಕ್ಕೆ ಕಾರಣವೇನು ವಿಭೀಷಣ? ಏಕೆಂದರೆ ಸಕಲ ವೈಭವಗಳನ್ನು ಪಡೆದವನಾಗಿದ್ದರು ರಾವಣ ಧರ್ಮವನ್ನು ಸದಾಚಾರವನ್ನು ಪರಿತ್ಯಜಿಸಿದ್ದ, ಕ್ರೂರಿಯಾಗಿದ್ದ, ನಿರ್ದಯಿಯಾಗಿದ್ದ, ಅಸತ್ಯವಾದಿಯಾಗಿದ್ದ, ಮೇಲಾಗಿ ಪರಸ್ತ್ರೀ ಮೋಹಿತನಾಗಿದ್ದ. ಅಂತಹವನ ದಹನ ಸಂಸ್ಕಾರವನ್ನು ನಾನು ಮಾಡಲು ಯೋಗ್ಯವೇ ಎಂದು ಯೋಚಿಸುತ್ತಿದ್ದೇನೆ. ವಿಭೀಷಣ, ಇಲ್ಲಿಯವರೆಗೆ ನೀನು ನಿನ್ನ ಸೋದರನ ಸಾವಿಗೆ ದುಃಖಿಸುತ್ತಿದ್ದೆ. ಅದು ಲೋಕನೀತಿಗೆ ತಕ್ಕ ಜೀವಿಗಳ ಸಹಜ ಸ್ವಭಾವ. ನೀನು ಧರ್ಮಾತ್ಮನಾದುದರಿಂದ ಈ ಜಿಜ್ಞಾಸೆ ಈಗ ನಿನ್ನ ಮನಸ್ಸಿಗೆ ಬಂದಿದೆ. ಧರ್ಮಾಚರಣೆ ಎಷ್ಟು ನಿಷ್ಠುರವಾದರೂ ತನ್ನ ಲೌಕಿಕರ ಸಂಬಂಧಗಳನ್ನು ಗೌರವಿಸುವುದು ಅಪಚಾರವಾಗುವುದಿಲ್ಲವೆಂದು ನನ್ನ ಭಾವನೆ. ಪ್ರಭು ರಾಮಚಂದ್ರ, ರಾವಣ ನನ್ನ ಪಾಲಿಗೆ ಸಹೋದರನ ರೂಪದ ಶತ್ರುವೇ ಆಗಿದ್ದ. ಹಿರಿಯನಾದ ಅವನಿಗೆ ಗೌರವ ತೋರಿಸುವುದು ನನ್ನ ಕರ್ತವ್ಯವೇ ಆದರೂ ಅಧರ್ಮಿಗೆ ಅಂತ್ಯ ಸಂಸ್ಕಾರ ಮಾಡುವುದು ನನ್ನ ಮನಸ್ಸಿಗೆ ಕಠಿಣವಾಗುತ್ತಿದೆ ರಾಮಚಂದ್ರ, ಕಠಿಣವಾಗುತ್ತಿದೆ. ನಾನು ಕ್ರೂರಿ ಎಂದು ಜನ ಆಡಿಕೊಂಡರೂ ಸರಿ, ನನ್ನ ಮನಸ್ಸು ಅದನ್ನೇ ಹೇಳುತ್ತಿದೆ ರಾಮಚಂದ್ರ, ಅದನ್ನೇ ಹೇಳುತ್ತಿದೆ. ವಿಭೀಷಣ, ಧರ್ಮವೆಂಬುದು ಅತ್ಯಂತ ಸೂಕ್ಷ್ಮ. ನಿನ್ನ ಧರ್ಮನಿಷ್ಠೆ ದೃಢವಾಗಿರುವುದರಿಂದಲೇ ನಿನ್ನ ಸೋದರನ್ನು ತ್ಯಜಿಸಿ ನನ್ನ ಕಡೆಗೆ ಬಂದು ಸೇರಿದೆ. ಆದರೆ ರಾವಣ ತೇಜಸ್ವಿ, 3 ಲೋಕಗಳನ್ನು ನಡುಗಿಸಿದವನು. ಅದನ್ನು ನಾವು ಗೌರವಿಸಬೇಕು ವಿಭೀಷಣ. ನಿನ್ನ ಮಾತು ನಿಜ ರಾಮಚಂದ್ರ. ಆದರೆ ಆ ರಾವಣ ದುರಾಚಾರಿಯೂ ಆಗಿದ್ದನಲ್ಲವೇ? ಅದೇ ಕಾರಣದಿಂದ ಅವನು ನನ್ನ ಅಣ್ಣನಾದರೂ ನಾನು ಅವನನ್ನು ದ್ವೇಷಿಸಿದ್ದು. ಇಲ್ಲ ವಿಭೀಷಣ, ಎಲ್ಲಾ ದ್ವೇಷವು ಮರಣದವರೆಗೆ ಮಾತ್ರ. ವೈರಿ ಸಂಹಾರವಾದ ಕೂಡಲೇ ಎಲ್ಲ ವೈರತ್ವವು ಅಂತ್ಯವಾಗುತ್ತದೆ. ಈಗ ರಾವಣ ನಿನ್ನ ಪಾಲಿಗೆ ಮಾತ್ರವಲ್ಲ, ನನಗೂ ಸ್ನೇಹ ಪಾತ್ರನಾಗಿದ್ದಾನೆ. ಯಾವ ಹಿಂಜರಿಕೆಯೂ ಇಲ್ಲದೆ ಧರ್ಮಾನುಸಾರವಾಗಿ ನಿನ್ನ ಸೋದರನ ಪ್ರೇತ ಕಾರ್ಯಗಳನ್ನು ಮುಗಿಸು ನಮಗೆ. ಆಗಲಿ ರಾಮಚಂದ್ರ, ನಿನ್ನ ಮಾತಿನಂತೆ ನಾನು ನನ್ನ ಸಹೋದರ ರಾವಣನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುತ್ತೇನೆ. ದಶಕಂಠನಾದ ಪದಧ್ವನಿ ಅಡಗಿ ಹೋಗಿದೆ. ದಾನವೇಂದ್ರನ ಗರ್ವದನದೆ ಕುಸಿದು ಹೋಗಿದೆ. ದಶಕಂಠನಾದ ಪದಧ್ವನಿ ಅಡಗಿ ಹೋಗಿದೆ. ದಾನವೇಂದ್ರನ ಗರ್ಭದ ನಡೆಯು ಕುಸಿದು ಹೋಗಿದೆ. 3 ಲೋಕವನ್ನು ಹಾಡಿದ ಕಾಯನಾಶವಾಯಿತೆ. 3 ಲೋಕವನ್ನಾಡಿದ ಕಾಯ ನಾಶವಾಯಿತೆ. ಧರ್ಮದ ಬೆಂಕಿಯಲಿ ಅಧರ್ಮ ಉರಿದು ಹೋಯಿತೆ. ಲಂಕೆಯ ಸೌಭಾಗ್ಯವೆಲ್ಲ ನಿರ್ಭಾಗ್ಯವಾಯಿತೆ. ಧರ್ಮದ ಬೆಂಕಿಯಲಿ ಅಧರ್ಮ ಉರಿದು ಹೋಯಿತೆ. ಲಂಕೆಯ ಸೌಭಾಗ್ಯವೆಲ್ಲ ನಿರ್ಭಾಗ್ಯವಾಯಿತೆ.
ಕಿಚ್ಚಾಗಿ ಮುಟ್ಟಿತೆ ಸಾತ್ವಿಕರ ಶಾಪಗಳು ಉರಿಯಾಗಿ ಸುತ್ತಿದೆ ಪತಿವ್ರತೆಯ ಮುಡಲುರಿಯೇ ಕಿಚ್ಚಾಗಿ ಮುಟ್ಟಿದೆ ಸಾತ್ವಿಕರ ಶಾಪಗಳು ಉರಿಯಾಗಿ ಸುತ್ತಿದೆ ಉರಿಯಾಗಿ ಸುತ್ತಿದೆ ಕಿಚ್ಚಾಗಿ ಮುಟ್ಟಿದೆ ಉರಿಯಾಗಿ ಸುತ್ತಿದೆ ಪ್ರಭು ರಾಮಚಂದ್ರ, ನಿನ್ನ ಸೂಚನೆಯಂತೆ ನಾನು ನನ್ನ ಸಹೋದರ ರಾವಣೇಶ್ವರನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದೆ. ವಿಭೀಷಣ, ಸೋದರನಾಗಿ ನೀನು ನಿನ್ನ ಕರ್ತವ್ಯವನ್ನು ನಿರ್ವಹಿಸಿದೆ, ಧರ್ಮವನ್ನು ಪಾಲಿಸಿದೆ. ಈಗ ನಿನ್ನ ಪಾಲಿಗೆ ಮತ್ತೊಂದು ಮಹತ್ತರವಾದ ಕರ್ತವ್ಯವಿದೆ. ಅದೇನೆಂದು ಹೇಳು ರಾಮಚಂದ್ರ. ಖಂಡಿತ ಅದನ್ನು ಶಿರಸಾವಹಿಸುತ್ತೇನೆ. ರಾವಣನ ಅವಸಾನವಾದ ಮೇಲೆ ಲಂಕೆ ಅನಾಥವಾಯಿತು. ಅನಾಥವಾಗಿರುವ ಲಂಕೆಯನ್ನು ನೀನು ರಾಜನಾಗಿ ರಾಜ್ಯ ಪರಿಪಾಲನೆ ಮಾಡಬೇಕಾಗಿದೆ. ಹನುಮಂತನೇ ಮೊದಲಾದ ನನ್ನ ಮಿತ್ರರು ನಿನ್ನನ್ನು ಲಂಕೆಯ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಖಂಡಿತ ನಿನ್ನ ಆಜ್ಞೆಯನ್ನು ಪಾಲಿಸುತ್ತೇನೆ ರಾಮಚಂದ್ರ. ನಿನ್ನ ಅನುಗ್ರಹವೇ ನನ್ನ ಭಾಗ್ಯ. ಹನುಮಂತ ಪ್ರಭು, ವಿಭೀಷಣನಿಂದ ನಮಗೆ ಆಗಿರುವ ಉಪಕಾರವೆಷ್ಟೆಂದು ಎಲ್ಲರಿಗೂ ತಿಳಿದಿದೆ. ಇವನು ನನ್ನಲ್ಲಿ ಅನುರಕ್ತನೂ ಭಕ್ತನೂ ಆಗಿದ್ದಾನೆ. ಇವನಿಗೆ ನಾನು ಮೊದಲೇ ಮಾತು ಕೊಟ್ಟಿದ್ದಂತೆ ಲಂಕಾಧಿಪತಿಯಾಗಿ ಪಟ್ಟಾಭಿಷೇಕ ಮಾಡಬೇಕೆಂಬುದೇ ನನ್ನ ಬಯಕೆಯಾಗಿದೆ. ನಿಮ್ಮ ಇಚ್ಛೆಯಂತೆಯೇ ಆಗಲಿ ಪ್ರಭು ರಾಮಚಂದ್ರ. ಸಮಸ್ತ ವಾನರ ಮುಖ್ಯರೊಂದಿಗೆ ನಾನೇ ವಿಭೀಷಣನ ಪಟ್ಟಾಭಿಷೇಕವನ್ನು ನೆರವೇರಿಸುತ್ತೇನೆ. ಪ್ರಭು ರಾಮಚಂದ್ರ, ಆ ಶುಭ ಸಂದರ್ಭದಲ್ಲಿ ನೀನು ಜೊತೆಗಿದ್ದು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಕ್ಷಮಿಸು ವಿಭೀಷಣ. ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಮರಳುವವರೆಗೂ ನಾನು ನಗರ ಪ್ರವೇಶ ಮಾಡುವಂತಿಲ್ಲ. ಆದರೆ ನನ್ನ ಪರವಾಗಿ ನನ್ನ ಸೋದರ ಲಕ್ಷ್ಮಣ ನಿನ್ನೊಂದಿಗೆ ಬರುತ್ತಾನೆ. ಲಕ್ಷ್ಮಣ, ಆಗಲಿ ಸಹೋದರ. ನಿನ್ನ ಪರವಾಗಿ ಮಿತ್ರ ವಿಭೀಷಣನ ಪಟ್ಟಾಭಿಷೇಕದಲ್ಲಿ ಪಾಲ್ಗೊಳ್ಳುತ್ತೇನೆ. ವಿಭೀಷಣ, ನಿನ್ನಿಂದ ಲಂಕೆಯಲ್ಲಿ ಹೊಸ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗಲಿ. ನಿನಗೆ ಮಂಗಳವಾಗಲಿ ವಿಭೀಷಣ. ವಿಭೀಷಣಗೆ ಲಂಕೆಯ ಪಟ್ಟಾಭಿಷೇಕ ಧರ್ಮವನ್ನು ನಂಬಿದುದಕ್ಕೆ ರಾಜ್ಯಾಭಿಷೇಕ. ವಿಭೀಷಣಗೆ ಲಂಕೆಯ ಪಟ್ಟಾಭಿಷೇಕ ಧರ್ಮವನ್ನು ನಂಬಿದುದಕ್ಕೆ ರಾಜ್ಯಾಭಿಷೇಕ. ಬಂಧು ಸಂಬಂಧಗಳ ತ್ಯಜಿಸಿ ಧರ್ಮದ ದಾರಿಯಲ್ಲಿ ಹೆಜ್ಜೆಯನ್ನಿರಿಸಿ. ಬಂಧು ಸಂಬಂಧಗಳ ತ್ಯಜಿಸಿ ಧರ್ಮದ ದಾರಿಯಲ್ಲಿ ಹೆಜ್ಜೆಯನ್ನಿರಿಸಿ. ಸ್ವಾರ್ಥವ ತೊರೆದು ಶ್ರೀರಾಮನೆಡೆ ನಡೆದು ಧರ್ಮದ ಪಕ್ಷದಲ್ಲಿ ಜಯವ ಪಡೆದ ವಿಭೀಷಣಗೆ ಲಂಕೆಯ ಪಟ್ಟಾಭಿಷೇಕ ಧರ್ಮವನ್ನು ನಂಬಿದುದಕ್ಕೆ ರಾಜ್ಯಾಭಿಷೇಕ. ಸ್ವಾರ್ಥವ
ತೊರೆದು ಶ್ರೀರಾಮ ನಡೆದು ಧರ್ಮದ ಪಕ್ಷದಲ್ಲಿ ಜಯವ ಪಡೆದ ವಿಭೀಷಣಗೆ ಲಂಕೆಯ ಪಟ್ಟಾಭಿಷೇಕ. ಧರ್ಮವನ್ನು ನಂಬಿದುದಕ್ಕೆ ರಾಜ್ಯಾಭಿಷೇಕ. ಧರ್ಮವನ್ನು ನಂಬಿದುದಕ್ಕೆ ರಾಜ್ಯಾಭಿಷೇಕ.